ಹಾಯ್, ನಾನು ಇವತ್ತು ಧನಿಯಾ, ಜೀರಿಗೆ, ಚಕ್ಕೆ, ಸೊಂಪುಕಾಳು ಹಾಗೆ ಮೆಂತ್ಯಕಾಳು ಯೂಸ್ ಮಾಡ್ಕೊಂಡು ಒಂದು ವೆಯ್ಟ್ ಲಾಸ್ ಟೀ ಪೌಡರನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ಎಲ್ಲವನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಜೀರಿಗೆ ಮತ್ತು ಧನಿಯಾ ಮತ್ತು ಮೆಂತ್ಯ, ಸೋಂಪುಕಾಳು ಹಾಗೆ ಲವಂಗ ಸ್ವಲ್ಪ ಹಾಕಿದ್ದೀನಿ. ಇದನ್ನು ಎಲ್ಲದನ್ನೂ ಹುರ್ಕೊಬೇಕು. ಒಂದೊಂದಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇರ್ತೀನಿ. ಹಾಗೆ ಹುರ್ಕೊತ ನಿಮಗೆ ಬರೀ ಅದನ್ನೇ ತೋರಿಸ್ತಾ ಹೋದರೆ ಸರಿ ಅನಿಸಲ್ಲ. ಏನು ಮಾಡಬೇಕಂತಂದರೆ ಇದನ್ನು ಗ್ರೀನ್ ಟೀ ಅಲ್ಲಿ ಆ್ಯಡ್ ಮಾಡ್ಕೊಂಡು ಕುಡಿಬೋದು, ಬ್ಲ್ಯಾಕ್ ಟೀಯಲ್ಲಿ ಆ್ಯಡ್ ಮಾಡ್ಕೊಂಡು ಕುಡಿಬೋದು. ಹಾಗೆ ಇದನ್ನು ಹಾಗೆ ವಿತ್ ವಾಟ್ರನ್ನ ಬಾಯ್ಲ್ ಮಾಡುವಾಗ ಒಂದು ಸ್ಪೂನ್ ಹಾಕ್ಕೊಂಬಿಟ್ಟು ಕುಡಿಬೋದು. ಈ ಥರ ಕುಡಿಯೋದ್ರಿಂದ ನಮಗೆ ಕೆಲವೊಬ್ರಿಗೆ ಗ್ರೀನ್ ಟೀ ಮತ್ತು ಬ್ಲ್ಯಾಕ್ ಟೀ ಅಂತಂದರೆ ಕುಡಿಯೋಕ್ಕೆ ಸ್ವಲ್ಪ ಇಷ್ಟಪಡಲ್ಲ ಅವರು. ಅಂಥವರು ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಕೂಡ ತುಂಬ ಬೇಗ ಆಗುತ್ತೆ ಅಂತ ಹೇಳ್ಬೋದು ಈ ಪೌಡ್ರನ್ನ ಕುಡಿಯೋದ್ರಿಂದ. ಅದಾದಮೇಲೆ ಇದನ್ನು ಮತ್ತೆ ವೆರೈಟಿಯಾಗಿ ಟೀ ಮಾಡ್ಬೋದು. ಡಿಫ್ರೆಂಟ್ ವೆರೈಟಿಯಾಗಿ ಯಾವ್ಯಾವ ರೀತಿ ಅಂತಂದರೆ ಇದಕ್ಕೆ ಬರೀ ಈ ಪೌಡ್ರನ್ನೇ ಹಾಕ್ಕೊಂಡು ಪುದೀನ ಲೀವ್ಸ್ ಹಾಕ್ಕೊಂಡು ಕುಡಿಬೋದು. ಅದು ಒಂಥರ ಡಿಫ್ರೆಂಟ್ ಟೀ ಆಗಿರುತ್ತೆ. ಹಾಗೆ ತುಳಸಿ ಲೀವ್ಸ್ ಹಾಕ್ಕೊಂಡು ಕುಡಿಬೋದು. ಅದೇ ಒಂದು ಡಿಫ್ರೆಂಟ್ ಟೀ ಆಗಿರುತ್ತೆ. ಮತ್ತು ಇದಕ್ಕೆ ಇನ್ನು ವಾಟ್ರಲ್ಲಿ ಪೌಡ್ರನ್ನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ಆಮೇಲೆ ಲೆಮನ್ದು ರಸ ಹಾಕ್ಕೊಂಡ್ಬಿಟ್ಟು ಕುಡಿದ್ರೆ ಅದು ಲೆಮನ್ ಟೀ ಥರ ಅದೊಂದು ಡಿಫ್ರೆಂಟ್ ಆಗುತ್ತೆ. ಇದರಿಂದ ಒಂದು 5 ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಯನ್ನು ನಾವು ಮಾಡ್ಕೋಬೋದು. ಚಕ್ಕೆ ಹುರ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಯಾರ್ಯಾರು ಟೀ ಬಿಡಬೇಕು ಅಂತ ಇದ್ದೀರೋ ಅಥವಾ ಟೀ ಅವಾಯ್ಡ್ ಮಾಡಬೇಕು ಅಂತ ಇದ್ದೀರೋ ಅವರು ಎಲ್ಲರೂ ಈ ಥರ ಒಂದು ಪೌಡ್ರ್ ಮಾಡಿಕೊಂಡು ಅದ್ರ ಜೊತೆಗೆ ನೀವು ಒಂದೊಂದು ದಿನ ಒಂದೊಂದು ಟೀಯನ್ನು ಮಾಡ್ಕೊಂಡು ಕುಡಿತಾ ಇದ್ದರೆ ನಿಮಗೆ ಚೇಂಜಸ್ಸು ಇರುತ್ತೆ. ಈಸಿಯಾಗಿ ಟೀಯನ್ನು ನೀವು ಅವಾಯ್ಡ್ ಮಾಡ್ಬೋದು. ಇದನ್ನು ತುಂಬ ದಿನಗಳನ್ನ ಟ್ರೈ ಮಾಡಿದೆ, ನನಗೆ ಬೆಟರ್ ರಿಸಲ್ಟ್ ಸಿಕ್ಕಿದೆ. ಎಲ್ಲರೂ ಟ್ರೈ ಮಾಡಿ ಹೇಳ್ತಾ ಇವಾಗ ಒಣ ಶುಂಠಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಡ್ರೈ ಹಾಗೆ ಹುರ್ಕೊಂಡ್ಬಿಡ್ಬೇಕು. ಯಾಕಂದರೆ ಆಮೇಲೆ ಜಜ್ಜಿಬಿಟ್ಟು ಮಿಕ್ಸಿ ಹಾಕಿದ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ನೋಡಿ, ಇದನ್ನೆಲ್ಲ ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಕ್ಕೆ ಮಿಕ್ಸಿ ಮಾಡಿಕೊಂಡು ಇದು ಆಲ್ಮೋಸ್ಟ್ ಒಂದು 10-15 ಡೇಸ್ ಬರುತ್ತೆ. ಯಾಕೆಂದರೆ ಸ್ವಲ್ಪ ಹಾಕೋದು ಒಂದು ಸ್ಮಾಲ್ ಸ್ಪೂನ್, ಒಂದು ಸ್ಪೂನಲ್ಲಿ ಹಾಫ್ ಸ್ಪೂನ್ ಹಾಕಿದರೆ ಸಾಕು ಒಬ್ಬರಿಗಾದರೆ. ನನಗೆ ಹಾಫ್ ಸ್ಪೂನೇ ಹಾಕ್ಕೊಂತಾರೆ. ಎಷ್ಟು ಫ್ಲೇವರ್ ಇರುತ್ತೆ ಅಂದರೆ ಅದೊಂದು ಗ್ರೀನ್ ಟೀ ವೆಯ್ಟ್ ಲಾಸ್ ಪೌಡ್ರ್ ಈ ಥರ ಚೆನ್ನಾಗಿರೋ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಳ್ಳಿ. ತುಂಬ ಸಣ್ಣಕ್ಕೇನು ಬೇಡ, ನಿಮಗೆ ಬೇಕಾದರೆ ರುಬ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು ಅದು ಪೇಸ್ಟು. ನಾನು ಸ್ವಲ್ಪ ತರಿಯಾಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇದು ಮಾಡ್ಕೊಂಡಿದ್ದೀನಿ. ಇದೊಂದು ಈ ಥರ ಗ್ಲಾಸ್ ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಗ್ರೀನ್ ಟೀ ಲೀವ್ಸ್ ಯೂಸ್ ಮಾಡ್ತೀನಿ, ಬ್ಲ್ಯಾಕ್ ಟೀ ಲೀವ್ಸ್ ಯೂಸ್ ಮಾಡ್ತೀನಿ. ಅದು ಮೂರೂ ಒಂದು ಸೇಮ್ ಇದೇ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಒಂದೊಂದು. ಇದು ಆ ಪೌಡ್ರನ್ನ ಹಾಕ್ಕೊಂಡು ಇದ್ರಿಗೆ ಇಟ್ಕೊಂಡ್ರೆ ಕಾಣಿಸುತ್ತೆ ತಕ್ಷಣ ಕುಡಿಬೇಕನ್ನಿಸುತ್ತೆ. ಮಾರ್ನಿಂಗ್ 1 ಟೈಮ್ ಕುಡಿಬೋದು ಅಥವಾ ಈವ್ನಿಂಗ್ ಕುಡಿಬೋದು. 2 ಟೈಮ್ಸ್ ಕುಡಿದ್ರೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾವಾಗ ಟೀ ಕುಡಿತೀರೋ ಆ ಟೈಮಲ್ಲೆಲ್ಲ ಮಾಡಿಕೊಂಡು ಡಿಫ್ರೆಂಟ್ ಫ್ಲೇವರಲ್ಲಿ ಮಾಡ್ಕೊಂಡು ಕುಡಿಬೋದು. ನೋಡಿ, ಇದೆಲ್ಲ ಒಂದು ಗ್ರೀನ್ ಟೀ ಲೀವ್ಸ್ ಇದೆ, ಒಂದು ಬ್ಲ್ಯಾಕ್ ಟೀ ಲೀವ್ಸ್ ಇದೆ. ನಾನು ಪೌಡ್ರ್ ಯೂಸ್ ಮಾಡಲ್ಲ, ಈ ಥರ ಲೀವ್ಸ್ ಯೂಸ್ ಮಾಡ್ತೀನಿ. ಅದಾದರೆ ತುಂಬ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ ವಾಟ್ರಲ್ಲಿ. ಹಾಗೆ ನಮಗೆ ಪೌಡ್ರಲ್ಲಿ ನಂಗೆ ಅಷ್ಟೊಂದೇನು ರಿಸಲ್ಟ್ ಬೆಟರ್ ಸಿಗ್ತಾ ಇಲ್ಲ. ಹಾಗೆ ಇದನ್ನು ಯೂಸ್ ಮಾಡ್ತಾಯಿದ್ದೆ. ನಂಗೆ ತುಂಬ ಇಷ್ಟ ಆಯಿತು ಇದು. ನೋಡಿ, ಬ್ಲ್ಯಾಕ್ ಟೀ ಇದೆ, ಗ್ರೀನ್ ಟೀ ಇದೆ. ಹೇಗೆ ಮಾಡೋದು ಅನ್ನೋದು ಕೂಡ ನಿಮಗೆ ತೋರಿಸ್ತಾನೆ. ನಾನು 2 ಕಪ್ಸನ್ನು ವಾಟರ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಬ್ಲ್ಯಾಕ್ ಟೀ ಮಾಡ್ತೀನಿ, ಒಂದು ಗ್ರೀನ್ ಟೀ ಮಾಡ್ತಾಯಿದ್ದೀನಿ. 1 ಕಪ್ ಆಫ್ ವಾಟ್ರ್ ಹಾಕ್ಕೊಂಡ್ರೆ ನಂಗೆ ಹಾಫ್ ಕಪ್ ಆಗುತ್ತೆ. ಎರಡರೂ ತೋರಿಸೋದ್ರಿಂದ ನಾನು ಹಾಫ್ ಕಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟೇ, ಒಂದು ಸ್ವಲ್ಪ ನೋಡಿ ಸ್ಮಾಲ್ ಸ್ಪೂನಲ್ಲಿ ತೊಗೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದು ಕುದಿಬೇಕು. ಇದ್ರ ಜೊತೆಗೆ ನೀವು ಲೀವ್ಸ್ ಹಾಕ್ಕೊಳ್ಳಿ. ಸ್ಪೂನಲ್ಲಿ ಬರ್ತಾಯಿಲ್ಲ, ಕೈಯಲ್ಲೇ ಹಾಕ್ಕೊಂಬಿಡಿ. ನಾನು ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಅಂತಾರಲ್ಲ ಅಷ್ಟು ಹಾಕಿದರೆ ಸಾಕು ಲೀವ್ಸು. ಒಬ್ಬರಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಅಷ್ಟಾಗುತ್ತೋ ಅಷ್ಟು. ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು
ಬಾಯ್ಲ್ ಆದಮೇಲೆ ಸೋಸ್ಕೊಂಡು ಬಿಸಿ ಬಿಸಿ ಇದ್ದಾಗೆ ಕುಡಿ. ಯಾವ ಟೈಮಲ್ಲಿ ನೀವು ಅರ್ಲಿ ಮಾರ್ನಿಂಗ್ ಕುಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಎಲ್ಲರೂ ಇವಾಗ ವೆಯ್ಟ್ ಲಾಸ್ ಟ್ರೈ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ಟೀ ಬಿಡೋಕ್ಕಾಗ್ತಾಯಿಲ್ಲ, ತುಂಬ ಟೀ ಅಡಿಕ್ಟ್ ಆಗಿರ್ತಾರೆ. ಅವರಿಗೆಲ್ಲ ಇದೊಂದು ಒಳ್ಳೆ ಒಂದು ಪಾನೀಯ ಅಂತ ಹೇಳ್ಬೋದು, ಟೀ ಅಂತ ಹೇಳ್ಬೋದು. ಮಾರ್ನಿಂಗು ತುಂಬ ಬೇರೆ ಏನೇನೋ ಟ್ರೈ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಈ ಥರ ಪೌಡ್ರನ್ನ ರೆಡಿ ಮಾಡ್ಕೊಂಡು ಕುಡಿದ್ರೆ ಸೊ ನಮಗೆ ಒಂದು ಮಾರ್ನಿಂಗ್ ಫ್ರೆಶ್ ಆಗಿರೋ ಒಂದು ಟೀ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಇದನ್ನು ಟ್ರೈ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದನ್ನ ಮಾತಾಡ್ತಾ ಇವಾಗ ಬ್ಲ್ಯಾಕ್ ಟೀ ರೆಡಿ ಆಯಿತು. ಹಾಗೆ ಇವಾಗ ಇನ್ನೊಂದು ಕಪ್ ವಾಟರ್ ಹಾಕಿಬಿಟ್ಟು ಗ್ರೀನ್ ಟೀಯನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ಸೇಮ್ ಅದೇ ಥರನೇ ನೀವು ಯಾವುದೇನೇ ಟೀ ಮಾಡಿ 1 ಸ್ಪೂನ್ ಇದು ಹಾಕ್ಕೊಂಡು ನೀವು ಬ್ಲ್ಯಾಕ್ ಟೀ ಹಾಕ್ಕೊಳ್ಳಿ, ಗ್ರೀನ್ ಟೀ ಹಾಕ್ಕೊಳ್ಳಿ, ಪುದೀನಾ ಲೀವ್ಸ್ ಹಾಕ್ಕೊಳ್ಳಿ, ಆಮೇಲೆ ತುಳಸಿ ದಳ ಹಾಕ್ಕೊಳ್ಳಿ. ಏನು ನಿಮಗೆ ಅಕಸ್ಮಾತ್ ಬರೀ ಇದೇ ಕುಡಿಬೇಕು ಅಂದರೆ ಬರೀ ಇದನ್ನೇ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಲೆಮನ್ದು ಜ್ಯೂಸ್ ಆ್ಯಡ್ ಮಾಡ್ಕೊಂಡು ಕುಡಿಬೋದು ಅದು. ಸೊ ಅದಕ್ಕೆ ಸೇಮ್ ಅದೇ ಥರನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕುದ್ದು ಆದಮೇಲೆ ಸೋಸ್ಕೊಂಡ್ರೆ ನಿಮಗೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬ್ಲ್ಯಾಕ್ ಟೀ ಆಗಲಿ, ಗ್ರೀನ್ ಟೀ ಆಗಲಿ, ಯಾವುದೇ ಟೀ ಮಾಡ್ಕೊಳ್ಳಿ, ಚೆನ್ನಾಗಿ ಕುದಿಬೇಕು. ಈ ಥರ ನೋಡಿ ಏನು ಸೂಪರ್ ಆ ಸ್ಮೆಲ್ ಬರ್ತಾ ಇದೆಯಲ್ಲ, ಸ್ಮೆಲ್ಲೇ ವಾವ್ ಅನ್ನೋ ರೀತಿ ಇರುತ್ತೆ. ಚಕ್ಕೆ ಹಾಕಿರ್ತೀವಿ, ಜೀರಿಗೆ ಹಾಕಿರ್ತೀವಿ, ಸೋಂಪು ಕಾಳು ಹಾಕಿರ್ತೀವಿ. ಒಬ್ಬೊಬ್ರು ಚಕ್ಕೆದೇ ಪೌಡ್ರ್ ಮಾಡ್ಕೊಂಡು ಕುಡಿತಾ ಇರ್ತಾರೆ, ಡೈಜೆಷನ್ ಚೆನ್ನಾಗುತ್ತೆ, ವೆಯ್ಟ್ ಲಾಸ್ ಅಂತ. ಅದ್ರ ಜೊತೆಗೆ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸು ಮಾಡ್ಕೊಂಡು ಕುಡಿದ್ರೆ ಇನ್ನೂ ನಿಮಗೆ ಬೆಟರ್ ರಿಸಲ್ಟು ಸಿಗುತ್ತೆ. 2 ಕಪ್ಪನ್ನು ತೋರಿಸ್ತಾ ಇದ್ದೀನಿ ನಾನು. ಒಂದು ಗ್ರೀನ್ ಟೀ, ಒಂದು ಬ್ಲ್ಯಾಕ್ ಟೀ ಇದೆ. ಸೊ ಸ್ವಲ್ಪ ಡಾರ್ಕ್ ಆಗಿರೋದು ಬ್ಲ್ಯಾಕ್ ಟೀ, ಸ್ವಲ್ಪ ಲೈಟ್ ಆಗಿರೋದು ಗ್ರೀನ್ ಟೀ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಎರಡರದ್ದು ಡಿಫ್ರೆನ್ಸು. ಸೊ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ಟೀಯನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.